ಸರ್ ಯುವ ಬುಕಿಂಗ್ ಓಪನ್ ಆಗಿದೆ ಅಂತ ಬಿಟ್ಟಿದ್ದೀವಿ. ಆಳೆ 3 ದಿನ ನಾವು ಆಳೆ 4 ದಿವಸ ಆಯಿತು ಆನ್ಲೈನಿಗೆ ಬಿಟ್ಟು. ಬೆಳಗ್ಗೆ 6:30 ಶೋ ಫುಲ್ ಆಗಿದೆ. ಇನ್ನು ಮಿಕ್ಕಿದವೆಲ್ಲ ಫುಲ್ ಆಯ್ತಾವೆ ಇವಾಗ ಆಯ್ತಾವೆ. ಅದೇ ಫಸ್ಟ್ ಡೇ ಎಲ್ಲ 6 ಶೋನು ಫುಲ್ ಆಗ್ಬೋದು. 6 ಶೋನು ಫುಲ್ ಆಗ್ಬೋದು. ಅಂದರೆ ನಮ್ಮಲ್ಲಿ ಇರುವಂಥ ಸೂಪರ್ ಸ್ಟಾರ್ಗಳದ್ದು ಏನಂದರೆ ಮಿಡ್ ನೈಟ್ ಸಿನಿಮಾ ರಿಲೀಸ್ ಆಗುತ್ತೆ ಸರ್, 12 ಗಂಟೆಗೆ ಆಗಿರ್ಬೋದು. ಹೌದೌದು, ಅದೆಲ್ಲ ಸಿನಿಮಾ ರಿಲೀಸ್ ಆಗಿದೆ ಹಿಂದೆ. ಬಟ್ ಇವಾಗ ಉಪೇಂದ್ರ ಅವರು ಅಂದರೆ ನಿರೀಕ್ಷೆ ಜಾಸ್ತಿ ಇರುತ್ತೆ, ಯಾಕಂದರೆ ಅವ್ರು ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ. ಅದೇ ಅವ್ರು ಡೈರೆಕ್ಷನ್ ಮಾಡಿರೋದು ಎಲ್ಲ ಪಿಕ್ಚರ್ಗಳು ಚೆನ್ನಾಗಿ ಹೋಗಿದೆ, ಅದರಿಂದ ಜನ ನೋಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. 12 ಗಂಟೆಯಿಂದ ಶೋ ಇಲ್ಲ 12 ಗಂಟೆ ಇವಾಗೆಲ್ಲೂ ಮಾಡೋಂಗಿಲ್ವಲ್ಲ. ಈಗ DC ಆರ್ಡ್ರ್ ಮಾಡಿದ್ದಾರೆ, ಬೆಳಗ್ಗೆ 6:30ಗೆ ಸ್ಟಾರ್ಟ್ ಮಾಡಬೇಕು. ಪ್ರತಿ ಯಾರೇ ಆಗಲಿ ಎಲ್ಲ ಚಿತ್ರಮಂದಿರದಲ್ಲೂ ಬೆಳಗ್ಗೆ 6:30ಗೆ ಸ್ಟಾರ್ಟ್ ಮಾಡಬೇಕು. ಆದರೆ 6:30ಗೆ ಮೊದಲು ಮಾಡೋಂಗಿಲ್ಲ. ಈಗ ಯಾರು ಬಿಡ್ತಾ ಇಲ್ಲ ಎಕ್ಸ್ಟ್ರಾ ನೈಟ್ ಶೋ. ಮೊದಲೇ ಒಂದಿನ ಬೇಕಾದ್ರೆ ಪ್ರೀಮಿಯರ್ ಶೋ ಹಾಕೋಬೋದು. ಈಗ ನಾವು ಪುಷ್ಪ 2 ಪ್ರೀಮಿಯರ್ ಶೋ ಹಾಕಿದ್ವಲ್ಲ, 9:00ವರೆಗೆ ಹಾಕಿದ್ದು. ಅದು ಗುರುವಾರ ರಿಲೀಸು ಅಂದರೆ ಬುಧವಾರ 9:00ವರೆಗೆ ಹಾಕಿದ್ದು ಆ ಪಿಕ್ಚರ್ಗೆ. ಈಗ ಆ ಥರ ಬೇಕಾದ್ರೆ ಪ್ರೀಮಿಯರ್ ಶೋ ಕೊಟ್ಟರೆ ಹಾಕೋಬೋದು. ಇಲ್ಲ ಅಂದರೆ ನೈಟಲ್ಲಿ ಹಾಕೋಂಗಿಲ್ಲ 10:30 ಮೇಲೆ. ನಾಳೆ ಬೆಳಗ್ಗೆ ಮಾರ್ನಿಂಗು ನೈಟಲ್ಲೆಲ್ಲ ಶೋ ಓಡಿಸೋಂಗಿಲ್ಲ. ಮಾರ್ನಿಂಗ್ 6:30 ಮೇಲೆ ಸ್ಟಾರ್ಟ್ ಮಾಡಬೇಕು ಚಿತ್ರಮಂದಿರದರೆಲ್ಲ ಅಂತ ಹೇಳಿದ್ದಾರೆ. ವಿಷಯ ಕೇಳ್ಪಟ್ಟೆ ಸರ್, ಏನಂದರೆ ಇತ್ತೀಚಿನ ದಿನ ಒಂದು ಪುಷ್ಪ 2 ಅಂತ ಸಿನಿಮಾ ರಿಲೀಸ್ ಆಗಿತ್ತು. ಈಗ ಬುಕ್ಕಿಂಗ್ ವಿಷಯದಲ್ಲಿ ಅದನ್ನು ಕೂಡ ಜಾಸ್ತಿ ಕಲೆಕ್ಷನ್ ಮಾಡ್ತಿದೆ. UI ಬುಕ್ಕಿಂಗಲ್ಲಿ ಕೂಡ ಜಾಸ್ತಿ ಇದು ಮಾಡ್ತಿದೆ ಅಂತ ಕೇಳ್ಪಟ್ಟೆ ಸರ್, ನಿಜನಾ ಏನು? UI ಚೆನ್ನಾಗಿ ನೋಡಿದೆ, ಎಲ್ಲ ಕಡೆ ಆಗಿದೆ. ನಮ್ದೊಂದೇ ಥಿಯೇಟ್ರ್ ಅಂತಲ್ಲ ಹೌಸ್ಫುಲ್ ಆಗಿರೋದು. ಎಲ್ಲ ಚಿತ್ರಮಂದಿರದಲ್ಲೂ 6:30 ಶೋ ಫುಲ್ ಆಗಿದೆ, ಮಿಕ್ಕಿದವೆಲ್ಲ ಫುಲ್ ಆಯ್ತಾವೆ. ಇನ್ನು ಬೇರೆ ಕಡೆ ಮಾಲ್ಗಳಲ್ಲಿ ಅಲ್ಲೆಲ್ಲ ಆಗಿದೆ ಎಲ್ಲ. ಇದು ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಕಲೆಕ್ಷನ್. ನಾವು ಫಸ್ಟ್ ಡೇ 6 ಶೋ, ನಾಳೆ ಶುಕ್ರವಾರದಿಂದ 6 ಶೋ ಇದೆ. ಬೆಳಗ್ಗೆ 6:30ಗೆ 1 ಶೋ, ಆಮೇಲೆ 10:15, 1:15, 4:15, 7:15 ಮತ್ತು ರಾತ್ರಿ 10, 6 ಶೋ ಇದೆ. ಅದ್ರ ನೆಕ್ಸ್ಟ್ ಎಲ್ಲ 5 ಶೋ ಇದೆ. ಕಲೆಕ್ಷನ್ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಇದು ಉಪೇಂದ್ರ ಡೈರೆಕ್ಷನ್ ಇರೋದ್ರಿಂದ ಎಲ್ಲ ಅವ್ನು ಡೈರೆಕ್ಷನ್ ಮಾಡಿರೋ ಎಲ್ಲ ಚಿತ್ರಗಳೂ ಚೆನ್ನಾಗಿ ಹೋಗಿದೆ. ಅದಕ್ಕೆ ಇದು ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇವಾಗ ನಾಳೆಯಿಂದ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನೋಡೋಣ. ಈಗ ನಮ್ಮ ಚಿತ್ರಮಂದಿರದಲ್ಲೂ ನಾವು ಈಗ ಇದು 4K ಡಾಲ್ಬಿ ಸ್ಟೀರಿಯೋ ಹಾಕಿದ್ದೀವಿ. ಅದರಿಂದ ಜನ ಬರ್ತಾವ್ರು ಇಲ್ಲೂ. ಮೊದಲು ಎಲ್ಲ ಚೆನ್ನಾಗಿ 4K ಇಲ್ಲ, ಸೌಂಡ್ ಸರಿ ಇಲ್ಲ, ಅದು ಇದು ಅಂತಿದ್ರು. ನಾವೀಗೆಲ್ಲ ಮಾಡಿಸಿದ್ದೀವಿ, ಎಲ್ಲ ರೆಡಿ ಮಾಡಿಸಿದ್ದೀವಿ. ಥಿಯೇಟ್ರ್ ಸೀಟ್ಗಳು ಮತ್ತು ಟಾಯ್ಲೆಟ್ ರೂಮ್ಗಳು ಮತ್ತು ಇದು 4Kದು ಪ್ರೊಜೆಕ್ಟ್ರು ಎಲ್ಲ ಹಾಕಿದ್ದೀವಿ. 3D ಫಿಲಮ್ಗಳೂ ಹಾಕ್ತೀವಿ. ಇನ್ಮೇಲೆ 3D ಪಿಕ್ಚರ್ ಯಾವ್ದು ಬಂದ್ರೂ ಹಾಕ್ತೀವಿ. ಅದರಿಂದ ಜನ ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ನಮ್ಮ ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಜನ ಪ್ರೇಕ್ಷಕರನ್ನ. ಎಲ್ಲ ಬೆಳಿಗ್ಗೆ 6:30 ಒಂದೇ ಫುಲ್ ಆಗಿರೋದು. ಮಿಕ್ಕಿದೆಲ್ಲ ಸ್ವಲ್ಪ ಅಂದರೆ ಅರ್ಧ ಮುಕ್ಕಾಲು ಹಿಂಗಾಗಿದೆ. ಅದು ನಾಳೆ ಗೊತ್ತಾಗುತ್ತೆ. ಇನ್ನು ಇವತ್ತೆಲ್ಲ ಮಾಡ್ಕೊಳ್ಳೋರು ಇರ್ತಾರಲ್ಲ ಬುಕ್ಕಿಂಗು, ನಾಳೆ ಗೊತ್ತಾಗುತ್ತೆ ಯಾವ ಶೋ ಫುಲ್ ಆಗುತ್ತೆ ಏನು ಅಂತ. ಅಲ್ಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಜನ ಬರಬೇಕಲ್ಲ, ಎಲ್ಲ ಶೋನು ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. UI ಬಗ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ನೋಡೋಣ, ಫಿಲಮ್ ನೋಡಿದ್ಮೇಲೆ ಹೇಳೋಕ್ಕಾಗೋದು ಯಾವುದೇ ಅಂದ್ರೂ. ನಾವು ಮೊದಲೇ ಏನೋ ಗೊತ್ತಿರಲ್ವಲ್ಲ ನಮಗೆ. ಫಿಲಮ್ ಚಿತ್ರ ನೋಡಿ ಅದು ಜನ ಒಪಿನಿಯನ್ ಬರಬೇಕು ಅಂತ ನಿಮ್ಗೆ ಆವಾಗಲೇ ಎಲ್ಲ ಚಿತ್ರದಲ್ಲೂ ಹೇಳ್ತಾ ಇದ್ದೀನಿ. ಜನಗಳು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ಒಬ್ರಿಗೆ ಈಗ 10 ಜನ ಇರೋರು 20 ಜನ ಆಯ್ತಾರೆ, 100 ಜನ ಇರೋರು 200 ಜನ ಆಯ್ತಾರೆ ನೆಕ್ಸ್ಟ್ ಶೋಗೆ. ಆ ಥರ ಪಿಕಪ್ ಆಯ್ತಾ ಇರ್ತದೆ. ಅದರಿಂದ ಅವಾಗ ಕಲೆಕ್ಷನ್ ರೈಸ್ ಆಯ್ತಾ ಇರ್ತದೆ. ಆ ಥರ ಒಪಿನಿಯನ್ ಬರಬೇಕು, ಜನ ಬಾಯಲ್ಲಿ ಒಪಿನಿಯನ್ ಬರಬೇಕು. ಚಿತ್ರ ಚೆನ್ನಾಗಿದೆ ನೋಡ್ಬೋದು, ಎಲ್ಲರೂ ಮನೆ ಮುಂದೆ ಎಲ್ಲ ನೋಡ್ಬೋದು ಅಂತ ಬರಬೇಕು. ಬಟ್ ಆಲ್ಮೋಸ್ಟ್ ಇದು ನಾನು ಥಿಯೇಟರ್ಗೆ ಯಾರಿಗೂ ಈ ಥರ ಕ್ವಶನ್ಗಳು ಕೇಳಲ್ಲ. ಏನು ಅನಿಸ್ತದೆ ಅದೆಲ್ಲ ನೋಡಿದ್ರೆ? ಅದೇ ಚೆನ್ನಾಗಿದೆ ಅನಿಸ್ತದೆ, ಪಿಕ್ಚರ್ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತದೆ. ಅದನ್ನು ನಾಳೆ ನೋಡಿದ್ಮೇಲೆ ಗೊತ್ತಾಗೋದು. ಪಿಕ್ಚರ್ ಚೆನ್ನಾಗಿ ಬಂದಿರ್ತದೆ, ಆಗುತ್ತೆ, ಚೆನ್ನಾಗಿ ಬರುತ್ತೆ ಕಲೆಕ್ಷನ್. ಅವರು ಡೈರೆಕ್ಷನ್ ಮಾಡೋಂಥ ಸಿನಿಮಾಗಳು ಯಾವ ನಿಮ್ಮ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ರನ್ ಆಗಿರೋದು? ಉಪೇಂದ್ರ ಎಲ್ಲ ಪಿಕ್ಚರ್ಗಳು ನಾವು ಹಾಕಿದ್ದೀವಿ. ಓಮು ಎಲ್ಲ ಚೆನ್ನಾಗಿ ಬಂದಿದೆ ನಮ್ಮದ್ರಲ್ಲಿ. ಡೈರೆಕ್ಷನ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲ ಹಾಕಿದ್ದೀವಿ. ಉಷ್ ಅಂತ ಹಾಕಿದ್ವಲ್ಲ ಒಂದು ಪಿಕ್ಚರು, ಅದು ಹೀರೋಯಿನ್ ಎಲ್ಲ ಹೊಸಬ್ರು. ಆ ಉಪೇಂದ್ರ ಡೈರೆಕ್ಷನಿಂದ ಅದು ಚೆನ್ನಾಗಿ ಹೋಯ್ತು. ಉಷ್ ಪಿಕ್ಚರು ನಮ್ಮ ಥಿಯೇಟ್ರಲ್ಲೆಲ್ಲ ಹೌಸ್ಫುಲ್ ಹೋಯ್ತು. ಇವಾಗೆಲ್ಲ ಕಲೆಕ್ಷನ್ ಬಗ್ಗೆ ಮಾತಾಡ್ತೀವಿ ಸರ್. ಇಷ್ಟು
ಕೋಟಿ ಮಾಡ್ತೀವಿ ಅಷ್ಟು ಕೋಟಿ ಮಾಡ್ತೀವಿ ಅಂತೆಲ್ಲ ಹಾಂ ಬಟ್ ಆಗಿನ ಕಾಲದಲ್ಲಿ ಉಪೇಂದ್ರ ಉಷು ಓಮು ಇಲ್ಲ ನಿಮ್ಮ ಥಿಯೇಟ್ರಲ್ಲಿ ಆಗ್ಬೇಕಾ ಆಗೆಲ್ಲ ಇದಿರಲಿಲ್ಲ. ಈಗ ಅವಾಗ ಎಲ್ಲಿತ್ತು, ಅವಾಗ ರೀಲ್ ಅಲ್ವಾ, ಅದಕ್ಕೆ ಒಂದು 8 ಥಿಯೇಟ್ರು 10 ಥಿಯೇಟ್ರಿಗೆ ಮೇಲೆ ಹಾಕ್ಬೋದಾಗಿತ್ತು ಅಷ್ಟೇ. ಅವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೀಲ್ ಶಿಫ್ಟ್ ಮಾಡಬೇಕು. ಇವಾಗ UFO ಇವೆಲ್ಲ ಇರೋದ್ರಿಂದ ಇವಾಗ ಎಲ್ಲ ಚಿತ್ರಮಂದಿರದಲ್ಲೂ ಹಾಕ್ಬೋದು. ನೀನು ಬೆಂಗಳೂರಲ್ಲಿ ಎಷ್ಟು ಚಿತ್ರಮಂದಿರವೇ ಅಷ್ಟು ಚಿತ್ರಮಂದಿರಗೂ ಹಾಕ್ಬೋದು. ಬೆಂಗಳೂರಲ್ಲಿ ಅಂತಲ್ಲ, ಕರ್ನಾಟಕ ಫುಲ್ಲು ಹಾಕ್ಬೋದು. ಎಷ್ಟೆಷ್ಟು ಚಿತ್ರಮಂದಿರವೋ ಅಲ್ಲೆಲ್ಲ ಇದೇ ಪಿಕ್ಚರ್ನೇ ಎಲ್ಲ ಕಡೆನೂ ಹಾಕ್ಬೋದು. ಈಗ ನಾವು ಹಿಂದೆ ಬರ್ತಿದ್ದ ಕಲೆಕ್ಷನ್ ಲೆಕ್ಕ ಹಾಕೋಕ್ಕಾಗಲ್ಲ. ಹಿಂದೆ ನಮ್ದು ಒಂದು ಶೋ ಮೊದಲೇ ಇಲ್ಲೆಲ್ಲ ಜನ ಫುಲ್ ಇವರು ಓಡಾಡೋಕ್ಕೆ ಜಾಗ ಇರಲಿಲ್ಲ. ಆವಾಗ ನಾವು 90ರಲ್ಲಿ ನಮ್ಮ ಚಿತ್ರಮಂದಿರ ಸ್ಟಾರ್ಟ್ ಮಾಡಿದಾಗ 90ರಿಂದ 2010ವರೆಗೂ 15 ವರ್ಷ 20 ವರ್ಷ ಪಿಕ್ಚರ್ ಜನ ಇಲ್ಲಿ ಯಾವಾಗ ನೀವು ನೆಕ್ಸ್ಟ್ ಶೋಗೆ ಯಾವಾಗ ಟಿಕೆಟ್ ಕೊಡ್ತೀರಾ, ನಾವು ಇಲ್ಲೇ ಕುಂತ್ಕೊಂಬಿಟ್ಟಿರೋರು ನಾವು ಚಿತ್ರ ನೋಡಬೇಕು ಅಂತ. ಯಾವ್ದಾರ ಪಿಕ್ಚರ್ ಬಂದರೆ ಹಾಂ, ಆವಾಗೆಲ್ಲ ಇರಲಿಲ್ವಲ್ಲ, ಈ ಟಿ ವಿನೇ ಇರಲಿಲ್ಲ ಆವಾಗ. ಮನೇಲಿ ಟಿ ವಿನೇ ಧಾರಾವಾಹಿಗಳನ್ನ ಜನ ನೋಡೋಕ್ಕೆ ಮತ್ತು ಇನ್ನೊಂದು ಚಿತ್ರ ಯಾವಾಗ ಬೇಕು ಅವಾಗ ಹಾಕೊಳ್ಳೋಕ್ಕೆ ಅವಾಗ ಇರಲಿಲ್ವಲ್ಲ. ಅವಾಗೆಲ್ಲ ಜನ ಲೇಡೀಸ್ ಪಿಕ್ಚರ್ ಆಗ್ಬಿಡ್ತು ಅಂತ ಅಂದರೆ ದುರ್ಗಾಶಕ್ತಿ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅವೆಲ್ಲ ಪಿಕ್ಚರ್ಗಳು ಹಾಕಿದ್ದೀವಲ್ಲ ಅವಾಗೆಲ್ಲ ಇಲ್ಲಿ ಬಂದು ಕುತ್ಕೊಂಬಿಟ್ಟಿರೋರು. ನೆಕ್ಸ್ಟ್ ಶೋಗೆ ನಮ್ಗೆ ಟಿಕೆಟ್ ಕೊಡಬೇಕು, ಇಲ್ಲಿ ಓಡಾಡೋಕ್ಕೆ ಜಾಗ ಇರ್ತಿರ್ಲಿಲ್ಲ ಆಗ ಆ ಟ್ರೆಂಡ್ ಇತ್ತು. ಈಗ ಅಲ್ಲಿಲ್ಲ, ಈ ಥರ ಇಲ್ಲ. ಜನ ಮನೆಯಿಂದ ಯಾರೋ ಪಿಕ್ಚರು ಒಪಿನಿಯನ್ ಓಕೆ ಅಂತ ಹೇಳಿದ್ರೇ ಆಚೆ ಬರೋದು, ಇಲ್ಲಾಂದ್ರೆ ಯಾರೂ ಬರೋದೇ ಇಲ್ಲ. ಚೆನ್ನಾಗಿ ಮಾಡಿದೆ. ಫಸ್ಟ್ ವೀಕು 15 ಲಕ್ಷ ಆಗಿದೆ, ಸೆಕೆಂಡ್ ವೀಕು 4-5 ಲಕ್ಷ ಆಗುತ್ತೆ. ಪರವಾಗಿಲ್ಲ, ಕಲೆಕ್ಷನ್ ಇದೆ. ಆದರೆ U&I ನಾವು ಕನ್ನಡ ಚಿತ್ರ ಹಾಕ್ಬೇಕಲ್ವ, ಆದ್ದರಿಂದ ನಾವು 2 ವಾರಕ್ಕೆ ತೆಗ್ದು ಇವಾಗ U&I ಹಾಕ್ತಾಯಿದ್ದೀವಿ. ನಮ್ಮದು 707 ಸೀಟ್ ಕೆಪಾಸಿಟಿ ಇದೆ. ಆರು ಅಂದರೆ ಅದೇ ಲೆಕ್ಕ ಹಾಕೊಳ್ರಿ. 7 7 35 4200 ಜನ ಬರಬೇಕು. 4300 ಜನ ಬರಬೇಕು ನಮ್ಮ ಥಿಯೇಟ್ರಿಗೆ. ಈಗ ನಾಳೆ ಹೌಸ್ಫುಲ್ ಎಲ್ಲ ಇದು 6 ಶೋನು ಫುಲ್ ಆಗಬೇಕಂದ್ರೆ. ಹಾಂ, ಈಗ ಒಂದು ಆಲೆ ಈಗ 1000 ಮೇಲೆ ಆಗಿದೆ. ಈಗ ಫಸ್ಟ್ ಡೇ 6:30 ಶೋ ಫುಲ್ ಆಗಿದೆ ಅಂದರೆ 707 ಸೀಟ್ ಖಾಲಿ ಆಗಿದೆ. ಮಿಕ್ಕಿದೆವೆಲ್ಲ ಅರ್ಧ ಆಗಿದೆಯಲ್ಲ, ಆಗಲೇ ಒಂದು 2000 ಸೀಟ್ ಹತ್ರ ಹೋಗಿದೆ. ಇನ್ನೊಂದು ಕಂಪ್ಲೇಂಟ್ ಏನು ಸರ್, ಒಂದು ಸ್ಟಾರ್ ಸಿನಿಮಾ ರಿಲೀಸ್ ಆದಾಗ ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಇರ್ತದೆ. ಟಿಕೆಟ್ ಪ್ರೈಸ್ ಎಷ್ಟಿದೆ ಅಂತ? ನಮ್ಮದು 150-200 ಅಂತ ಇದೇನು ರೈಸ್ ಇಲ್ಲ. ಅಂದ್ರೆ ಅದೇ ನೋಡ್ಬೇಕು ಜನ. ಇದು ಇಷ್ಟು ಇಟ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಈಗ ಬಡ್ಜೆಟ್ ಎಲ್ಲ ಜಾಸ್ತಿ ಅಲ್ಲ. ಈಗ ನಾವು ಅದ್ರಲ್ಲಿ ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟ್ರದು, ಡೈರೆಕ್ಟರ್ಗಳು ಲೆಕ್ಕ ತಗೊಂಡೋದ್ರೆ ಇವಾಗ ಖರ್ಚು ಮೊದಲು ಥರ ಖರ್ಚು ಬರೋಲ್ಲ. ಇವಾಗ ಆಕ್ಟರ್ಗಳಿಗೆ ಜಾಸ್ತಿ ಕೊಡಬೇಕು, ಇದ್ರ ಶೂಟಿಂಗ್ ಎಲ್ಲ ಜಾಸ್ತಿ ಖರ್ಚಾಗುತ್ತೆ. ಇವಾಗ ಎಲ್ಲದಕ್ಕೂ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಅದರಿಂದ ಎಲ್ಲ ಜಾಸ್ತಿ ಇವಾಗ ಬಡ್ಜೆಟ್ ಜಾಸ್ತಿ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು ಈಗ ರೇಟ್ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡಲೇಬೇಕು. ನಮ್ಮದು ನಾರ್ಮಲ್ ರೇಟು 110 100 ಇರೋದು, ಆಯಿತಾ. ಈಗ ಇಂಥ ಪಿಕ್ಚರ್ ದೊಡ್ಡ ಪಿಕ್ಚರ್ ಬಂದಾಗ ಇದು 200-250 ಮಾಡಿದ್ದು ಯಾವುದು ಪುಷ್ಪ 2ನ ಒಂದು. ಆಮೇಲೆ 3 ಡೇಸ್ ಆದಮೇಲೆ 200-150 ಮಾಡ್ದು. ಆ ಥರ ಹಂಗೆ ಬರ್ತಾ ಇದೆ ಕಲೆಕ್ಷನ್. ಅದು ಬಡ್ಜೆಟ್ ಮೇಲೆ ಅವರು ಇದು ಮಾಡ್ತಾರೆ ರೇಟ್ಗಳು. ನಮ್ಮ ಥಿಯೇಟ್ರ್ ಒಂದೇ ಅಂತಲ್ಲ, ಎಲ್ಲ ಚಿತ್ರಮಂದಿರದಲ್ಲೂ ಬುಕ್ ಮೈ ಶೋನಲ್ಲಿ ಬಿಡ್ತಾರಲ್ಲ ರೇಟ್ಗಳು, ಎಲ್ಲ ಚಿತ್ರಮಂದಿರದಲ್ಲೂ ರೇಟ್ ಜಾಸ್ತಿ ಇಡ್ತಾರೆ. ಫಸ್ಟ್ ವೀಕ್ ಜನ ಇದ್ದಿದ್ರು, ಸೆಕೆಂಡ್ ವೀಕ್ ಜನನೇ ಇರಲಿಲ್ಲ. ಅದೇ ಜನ ಇರಲಿಲ್ಲ, ಅದೇ ಕಲೆಕ್ಷನ್ ಜಾಸ್ತಿ ಏನಿಲ್ಲ. ಎಲ್ಲಿ ನಾನು ನಿಮ್ಮ ಮೊದಲೇ ಹೇಳ್ತಾ ಇದ್ದೀನಿ, ಇವಾಗ ಎಲ್ಲ ಥಿಯೇಟ್ರಲ್ಲೂ ಅದೇ ಚಿತ್ರನೇ ಓಡ್ತಾ ಇರ್ತದೆ. ಆದರೆ ಜನ ಕಲೆಕ್ಷನ್ ಬರುತ್ತೆ, ಕಮ್ಮಿ ಥಿಯೇಟ್ರ್ ಆದರೆ ಕಲೆಕ್ಷನ್ ಬರುತ್ತೆ ಎಲ್ಲ ಇದ್ರೂ. ಇವಾಗ ಜಾಸ್ತಿ ಥಿಯೇಟ್ರ್ಗಳು ಇರೋದ್ರಿಂದ ಅಲ್ಲೆಲ್ಲಿ ಈಗ ಒಂದೊಂದು ಕಿಲೋಮೀಟ್ರ್ಗಳಿಗೆ ಎಲ್ಲೆಲ್ಲಿ ಇರ್ತಾರೋ ಥಿಯೇಟ್ರ್ಗಳಲ್ಲಿ ಅಲ್ಲೋಗಿ ನೋಡ್ತಾರೆ. ಎಷ್ಟು ಅಂತ ನೋಡ್ತಾರೆ, 1 ಶೋ 2 ಶೋ ಪಿಕ್ಚರ್ ಚೆನ್ನಾಗಿತ್ತು, ಒಬ್ಬೊಬ್ಬರು ಒಂದು 10 ಶೋ ನೋಡ್ತಾರೆ. ಅದೇ ಒಂದೇ ಪಿಕ್ಚರೇ ಒಂದು 10 ಶೋ ನೋಡ್ತಾರೆ ಇಲ್ಲಿರೋ ಸುತ್ತಮುತ್ತದವರು. ಅದರಿಂದ ಎಲ್ಲ ವಾರನೂ ಅದೇ ಥರ ಕಲೆಕ್ಷನ್ ಬರೋಲ್ಲ. ನೀವು ಯಾವುದೇ ಇವಾಗ ಫಿಲಮ್ ರಿಲೀಸ್ ಆದ್ರೂ ಇವಾಗ ಮುಂದಿನ ವಾರನೂ ಅದೇ ಕಲೆಕ್ಷನ್ ಬರೋಲ್ಲ, ಅದರಲ್ಲಿ ಅರ್ಧ ಬರುತ್ತೆ ಅಷ್ಟೆ. ನಾವು ಈಗ ಫಸ್ಟ್ ವೀಕಲ್ಲಿ 15 ಆಯಿತು, ಸೆಕೆಂಡ್ ವೀಕಲ್ಲಿ 7:30 ಹಾಕ್ಬೇಕು ನಮ್ಮ ಲೆಕ್ಕದಲ್ಲಿ. ಈಗ ಒಂದು 4:30-5 ಆ ಥರ ಆಗಿ. ಹಾಂ, ಅದು ಆಲ್ರೌಂಡ್ ಇಂಡಿಯಾಗೆ, ನಮ್ಮ ಕರ್ನಾಟಕ ಒಂದಲ್ಲ, ಆಲ್ರೌಂಡ್ ಇಂಡಿಯಾದಲ್ಲಿ ಮಾಡಿರ್ಬೋದು. ಎಲ್ಲ ರೇಟ್ಗಳು ಜಾಸ್ತಿ ಇದೆ, ಎಲ್ಲ ಕಡೆನೂ ಹೋಗಿದೆ ಚಿತ್ರ. ಆಂಧ್ರದಲ್ಲೆಲ್ಲ ರಶ್ ಆಗಿ ಇಬ್ಬರು ಅದು ಪ್ರಾಣ ಇದಾಯ್ತಲ್ಲ, ಅದು ಕೇಸು ಇದೆ ಅಲ್ಲು ಅರ್ಜುನ್ ಮೇಲೆ.
ಅದೆಲ್ಲ ಇದು ಈ ಥರ ಆಗ ಹಂಗೆ ಹೋಗಿ ಬಂದಿರ್ತದೆ, ಕಲೆಕ್ಷನ್ ಬಂದಿರ್ತದೆ, ಅದೇನು ಸುಳ್ಳು ಬರ್ದಿರಲ್ಲ, ಕಲೆಕ್ಷನ್ ಬಂದಿರ್ತದೆ. ಪರಭಾಷೆ ಚಿತ್ರಗಳೆಲ್ಲ ಮುಗಿತು ಸರ್. ಇವಾಗ UI ಬರ್ತದೆ, ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ, ಎಲ್ಲ ಭಾಷೆ ಕೂಡ ಒಂದು 5 ಭಾಷೆಗೆ ರಿಲೀಸ್ ಆಗ್ತದೆ. ಇದು ಕೂಡ ಅಲ್ಲಿ ಅಷ್ಟು ಕಮಲ್ ಆಗುತ್ತೆ ಎಲ್ಲ ನೋಡ್ತಾರೆ ಜನ, ಉಪೇಂದ್ರನ್ ಪಿಕ್ಚರ್ ಜನನೂ ನೋಡ್ತಾರೆ. ಯಾಕಂದ್ರೆ ಸಾಕಷ್ಟು ಗಣ್ಯರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹಿಂದಿಯಲ್ಲಿ ಅಮೇರಿಕಾನು ಎಲ್ಲ ಇದು ಮಾತಾಡಿದ್ದಾರೆ. ಅದೇ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಇದನ್ನು ನಮಗೂ ಏನು ಎಲ್ಲ ಚಿತ್ರವಂತರೇ ನಮ್ಮದು ಬರ್ಬೇಕು ಕನ್ನಡ ಸಿನಿಮಾ, ಅವಾಗ ನಮ್ಮದೇ ಇದು ಇದಕ್ಕೆ ಹೋಗೋದು, ಐಗೆ ಹೋಗೋದು ನಮ್ಮದು ಚಿತ್ರ. ಕನ್ನಡ ಸಿನಿಮಾನು ಎಲ್ಲ ಜನಗಳು ನೋಡ್ಬೇಕು. ನಾವು ಹೆಂಗೆ ಪರಭಾಷೆ ಚಿತ್ರ ತೆಲುಗು ತಮಿಳು ಈಗ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ನೋಡ್ತೀವಿ, ಆ ಬೇರೆ ಭಾಷೆಯವರು ನಮ್ಮ ಚಿತ್ರ ನೋಡಬೇಕು. ಈಗ ಅದೇ ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದೀವಲ್ಲ, ಅದೇ ಅವ್ರು ನೋಡ್ಬೋದು, ಅದು ಎಲ್ಲ ಚಿತ್ರಗಳು ನೋಡ್ಬೋದು. ಕಲೆಕ್ಷನ್ ಅದು ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನಿಸ್ತದೆ. ಎಲ್ಲ ಭೇಟಿ ಕೊಟ್ಟಿದ್ರೆ ಉಪೇಂದ್ರ ಅವರು ಯಾವಾಗಾದ್ರೂ ಅಂತ? ಇಲ್ಲ, ಬಂದಿಲ್ಲ, ಬಟ್ ಕೊಟ್ಟಿಲ್ಲ. ನಾವು 90ರಿಂದ ನಾನು ಇದ್ದೀನಿ, ಭೇಟಿ ಕೊಟ್ಟಿಲ್ಲ. ನಿಮ್ಗೊಂದು ಆಸೆ ಇದೆ theatre ಅಂಬರೀಷ್ ದರ್ಶನ್ ಅವರೆಲ್ಲ ಬಂದಿದ್ದಾರೆ, ಇವ್ರು ಬಂದಿಲ್ಲ. ನಿಮ್ಗೊಂದು ಆಸೆ ಇರುತ್ತೆ ಬರಬೇಕು. ಎಲ್ಲ ಅವ್ರನ್ನ ಬಂದರೆ ನಾವು ಪರವಾಗಿಲ್ಲ, ಹೇಳೋಕ್ಕಾಗಲ್ಲ. ಅವ್ರದ್ದು ಯಾವಾಗ ಟೈಮಿಂಗ್ಸ್ ಎಲ್ಲ ಹೀರೋಗಳ್ದು ಹೇಳೋಕ್ಕಾಗಲ್ಲ. ನಮ್ಮದು ಇದು ಅಂದರೆ ನಮ್ಮ ಮೇನ್ ರೋಡ್ ಇಲ್ಲ ಇದು ಒಳಗಡೆ, ಅದರಿಂದ ಅವ್ರು ಬರೋಲ್ಲ. ಅವ್ರು ಮೇನ್ ರೋಡ್ ವೀರೇಶು, ಪ್ರಸನ್ನ ಆ ಥರ ಚಿತ್ರಮಂದಿರಗಳು ನೋಡ್ತಾರೆ, ಮೆಜೆಸ್ಟಿಕ್ಕು. ಇಲ್ಲಿ ಬರೋಲ್ಲ. ಇಲ್ಲಿ ನಮ್ಮದು ಬಸವೇಶ್ವರ ನಗರದಿಂದ 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಚಿತ್ರಮಂದಿರಕ್ಕೆ. ಒಂದಿಷ್ಟು UI ಬಗ್ಗೆ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಚೆನ್ನಾಗಿ ಬರುತ್ತೆ ಅಂತ. ನೋಡೋಣ, ನಾಳೆ ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.